ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಇವತ್ತು ನಮ್ಮ ಮನೆಗೆ ಒಬ್ಬರು ವಿಶಿಷ್ಟ ಮಹಿಳೆ ಬಂದಿದ್ದಾರೆ. ಅಚಾನಕ್ಕಾಗಿ ಬಂದಿದ್ದಾರೆ. ಅವರು ನನ್ನ ಸೊಸೆಯ ಅಕ್ಕ. ಅವ್ರ ವಿಷಯ ಭಾಳ ಚೆನ್ನಾಗಿದೆ, ಭಾಳ ಒಳ್ಳೆ ಸಂಗತಿಗಳು ಹೇಳ್ಬೋದು ಅವ್ರ ವಿಷಯದಲ್ಲಿ. ಅದು ನಾನು ಹೇಳಕ್ಕೆ ಹೋಗಲ್ಲ ಎಂದಿನಂತೆ. ನಾನು ಎಲ್ಲರಿಗೂ ತಿಳಿಸಿದಂತೆ ಈ ಮೊದಲೇ ASB ಮೆಮೋರಿಯಲ್ ಟ್ರಸ್ಟ್, ಆ ಟ್ರಸ್ಟ್ ಮುಖಾಂತರ ನಾವು ವಿಡಿಯೋಗ್ರಾಫ್ ಮಾಡ್ತಾಯಿದ್ದೀವಿ, ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಇವತ್ತು ಅವರು ನಮ್ಮ ಮನೆಗೆ ಶಿವಮೊಗ್ಗದಿಂದ ಬಂದಿದ್ದಾರೆ ಯಾವುದೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ. ಸೊ ಇದೇ ಆಪರ್ಚುನಿಟಿನ ತಗೊಂಡು ಅವ್ರನ್ನ ಮಾತುಕತೆಗೆ ಎಳಿತಾ ಇದ್ದೀನಿ. ಅವ್ರ ಬಾಯಿಂದನೇ ಅವರ ವಿಷಯಗಳೆಲ್ಲ ಕೇಳೋಣ. ಎಲ್ರಿಗೂ ಸುಸ್ವಾಗತ. ಮೇಡಮ್, ನಿಮಗೂ ಸುಸ್ವಾಗತ. ನೀವು ಸ್ವಲ್ಪ ನಿಮ್ಮ ಒಂದು ಬ್ಯಾಕ್ಗ್ರೌಂಡು, ನೀವು ಶಿವಮೊಗ್ಗದಲ್ಲಿ ಜನಿಸಿದ್ರಿ. ನಿಮ್ಮ ತಂದೆ ಆ್ಯಕ್ಚುಲಾಗಿ ನಮಗೆ ಬೀಗರಾಗಬೇಕು ಆಗಿದ್ದರು, ಈಗ ಅವರಿಲ್ಲ, ಅದೊಂದು ದುರಂತ ಸತ್ಯ. ಎನಿವೆ, ನಿಮ್ಮ ಬಾಲ್ಯ, ನಿಮ್ಮ ಕುಟುಂಬ ಇದು, ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಸರಳವಾಗಿ ಕನ್ನಡ ಇಂಗ್ಲೀಷು ಎರಡರಲ್ಲೂ ಮಾತಾಡಿ. ನನ್ನ ಹೆಸರು ಅಶ್ವಿನಿ. ನಾನು ಶಿವಮೊಗ್ಗದಲ್ಲಿ ಹುಟ್ಟಿದ್ದು. ನನ್ನ ತಂದೆ ಹೆಸರು ರಾಜಗೋಪಾಲ್ ಅಂತ, ನಮ್ಮ ತಾಯಿ ಮನೋರಮಾ ಅಂತೇಳಿ. ನನ್ನ ತಂಗಿ ಪದ್ಮಿನಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲೇ. ನಂದು ಅಲ್ಲೇ ಇಂಜಿನಿಯರಿಂಗ್ ಮುಗಿಸಿ ಮತ್ತು MTech ಮುಗಿಸಿದೆ. ಆಮೇಲೆ ಅಲ್ಲೇ JNNC ಕಾಲೇಜಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ಅಲ್ಲಿದೆ 23 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅದಾದಮೇಲೆ ನಾನು ಇವತ್ತು ಬೆಂಗಳೂರಿಗೆ, ಇವತ್ತು ನನ್ನ IGNOದಲ್ಲಿ ನಾನು MBA ಕಂಪ್ಲೀಟ್ ಮಾಡಿದೆ. ಅದ್ರ ಕಾನ್ವೊಕೇಶನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿ ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಇಲ್ಲ, ಈಗ ನೀವು ಸಣ್ಣಲ್ಲಿಂದನೇ ಓದೋದ್ರ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿದ್ದೀವಿ ಅಂತ ಕೇಳ್ಪಟ್ಟೆ. ಸೊ ಈಗ ನೀವು ಭಾಳ ಚೆನ್ನಾಗಿ ಒಳ್ಳೆ ಒಂದು ಕಾಲೇಜ್ನಲ್ಲಿ ನೀವು ಪ್ರೊಫೆಸರ್ ಆಗಿದ್ದೀರಾ, ಒಳ್ಳೆ ಗೃಹಿಣಿಯಾಗಿದ್ದೀರಾ. ಒಂದು ಮಗ ಕೂಡ ಇದ್ದಾನೆ, ಅವನು ಇಂಜಿನಿಯರ್ ಆಗಿದ್ದಾನೆ, ಅವನು ಬೆಂಗಳೂರಿನಲ್ಲಿ ಇದ್ದಾನೆ. ಇದಕ್ಕೆಲ್ಲ ಇದು ಹೇಗೆ ಸಾಧ್ಯ ಆಯಿತು? ಮೋಸ್ಟ್ಲಿ ಇದೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದ ರೀತಿ ಇರ್ಬೋದು, ನನ್ನ ತಂಗಿ ನನ್ನ ಜೊತೆಗೆ ನಿಂತಿದ್ದಿರ್ಬೋದು, ನನ್ನ ಮಗನ ಒಂದು ಅವನನ್ನ ಒಳ್ಳೆ ದಾರಿಲಿ ತರಬೇಕು ಅನ್ನೋ ಒಂದು ಆಸೆ ಇರ್ಬೋದು. ಹಾಗೆ ಎಲ್ಲರ ಸಹಕಾರದಿಂದ ಇವತ್ತು ಇದು ಸಾಧ್ಯ ಆಯ್ತು. ಅಂದ್ರೆ ನಾನು ಹೇಳೋದು ಅಂತಂದ್ರೆ, ಇದು ನನ್ನ ವೈಯಕ್ತಿಕ ಇದು. ನನಗೆ ನಮ್ಮ ತಂದೆ ನಮ್ಮ ತಾಯಿ ಯಾವ ಥರ ಹೇಳ್ಕೊಟ್ಟಿದ್ರು ಅದೇ ರೀತಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದರೆ ನಮ್ಮ ಈ ಒಂದು ಸಾಹಿತ್ಯ ಆಗಲಿ, ಸಂಸ್ಕೃತಿ ಆಗಲಿ, ಅಥವಾ ನಡವಳಿಕೆಯಲ್ಲಾಗಲಿ, ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವವಾದ ಒಂದು ವಿಷಯ ಏನು ಅಂತಂದರೆ, ಹೆಣ್ಮಕ್ಳಿಗೆ ವಿದ್ಯೆ ಕೊಡಬೇಕು ಅಂತ. ಅದರಲ್ಲಿ ಒಂದು ಗಾದೆನೇ ಇದೆ, ಸಂಸ್ಕೃತದಲ್ಲಿ ಒಂದು ಗಾದೆನೇ ಇದೆ ಅಂತ ಹೇಳ್ತಾರೆ. ಅದೇನು ಅಂತಂದರೆ, ಒಂದು ಗಂಡು ಮಗುಗೆ ನೀವೇನಾದ್ರು ವಿದ್ಯೆ ಕೊಟ್ಟರೆ ಅವನಿಗೆ ಮಾತ್ರ ಕೊಡ್ತೀರಾ, ಅದೇ ಒಂದು ಹೆಣ್ಮಗು ಕೊಟ್ಟರೆ ಇಡೀ ಕುಟುಂಬಕ್ಕೆ ವಿದ್ಯೆ ಸಿಗ್ತದೆ ಅಂತ ಒಂದು ಗಾದೆ ಇದೆ. ಅದು ಸಂಸ್ಕೃತ ಇದೆ. ಅದು ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸೋತು ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ. ನೀವೇನು ಹೇಳ್ತೀರಾ ಅದಕ್ಕೆ? ಹಿಂದಿನ ಕಾಲದಲ್ಲಿ ಹೌದು, ಎಲ್ಲ ಹೆಣ್ಮಕ್ಳಿಗೆಲ್ಲ ಓದಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಅವಾಗ ಆತರ ಇತ್ತು. ಈಗ ಆತರ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಹೆಣ್ಮಕ್ಳಿಗೆ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೆಣ್ಮಕ್ಳು ಎಲ್ಲರಿಗಿಂತ ಚೆನ್ನಾಗಿ ಓದ್ತಾರೆ. ಗಂಡ್ಮಕ್ಳಿಗಿಂತಲೂ ಚೆನ್ನಾಗಿ ಅವ್ರು ಓದ್ಕೊಂಡು ಒಂದು ಜವಾಬ್ದಾರಿಯಿಂದ ಇರ್ತಾರೆ. ಅದು ಆ ಹಳೆ ಕಾಲದ ಕಾನ್ಸೆಪ್ಟ್ ಆಗೋಯ್ತು. ಅದು ಓದಕ್ ಬಿಡೋದಿಲ್ಲ ಅಥವಾ ಓದಲ್ಲ ಅನ್ನೋದು. ಈಗ ಹೆಣ್ಮಕ್ಳು ಎಲ್ಲರಿಗಿಂತ ಚೆನ್ನಾಗಿ ಅವರೇ ಓದ್ತಾರೆ ಮತ್ತೆ ಅವರೇ ಜವಾಬ್ದಾರಿಯಿಂದ ಅವರು ನಡ್ಕೊಳ್ತಾ ಇರ್ತಾರೆ. ಇವಾಗ ಅಂದ್ರೆ ಈಗ ಪರಿಸ್ಥಿತಿ ಸುಧಾರಿಸಿದೆ. ಈಗ ಹೆಣ್ಮಕ್ಳಿಗೂ ವಿದ್ಯಾಭ್ಯಾಸ ಯಾರು ರಿಸ್ಟ್ರಿಕ್ಷನ್ ಮಾಡ್ತಿಲ್ಲ. ಯಾವ ಅಪ್ಪ ಅಮ್ಮನೂ ಹುಡುಗಿಗೆ ಓದ್ಬೇಡ ಅಂತ ಹೇಳಲ್ಲ. ಇನ್ನೂ ಚೆನ್ನಾಗೇ ಓದ್ತಾರೆ. ಅವರಿಗೂ ಗೊತ್ತಿದೆ ಹೆಣ್ಮಕ್ಳಿಗೆ ಜಾಸ್ತಿ ಜವಾಬ್ದಾರಿ ಗಂಡ್ಮಕ್ಳಿಗಿಂತ ಅಂತ ಹೇಳಿ. ಹಂಗಾಗಿ ಅವರೇ ಓದ್ತಾರೆ. ನಾನು ಕಾಲೇಜಲ್ಲಿ ನೋಡ್ತೀನಲ್ಲ, ಅಂದ್ರೆ ಎಲ್ಲರಿಗೂ ಹೆಣ್ಮಕ್ಳೇ ಮುಂದಿರ್ತಾರೆ. ಅವ್ರ ಪೇರೆಂಟ್ಸ್ ಎಲ್ಲರಿಗಿಂತ ಜಾಸ್ತಿ ಅವ್ರನ್ನ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಈಗ ಹಳೆ ಕಾಲದ ತರ ಈಗ ಹೆಣ್ಮಕ್ಳಿಗೆ ಓದಕ್ ಬಿಡಲ್ಲ ಅನ್ನೋದು ಎಲ್ಲೂ ಇಲ್ಲ. ಅವಕಾಶಗಳು ಕಡಿಮೆ ಇರ್ಬೋದು, ಬಟ್ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ. ಅದು ಇವಾಗ ಎಲ್ಲರೂ ಸಪೋರ್ಟು ಮಾಡ್ತಾ ಇದ್ದಾರೆ. ಅದು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದೀರಾ, ವರ್ಕ್ ಮಾಡ್ತಿದ್ದೀರಾ ಶಿವಮೊಗ್ಗದಲ್ಲಿ. ಅದೆಲ್ಲ ನಿಮ್ಮ ಅನುಭವ ಹೇಳಿ, ಯಾವ ತರ ಇದೆ ಅಲ್ಲಿ ಅಂತ. ಅಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಎಲ್ಲ ಕೋ ಎಜುಕೇಶನ್ ಇರ್ತದೆ, ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಇರ್ತಾರೆ. ಆಗ ನಿಮ್ಮ ಒಂದು ಯಾವಾಗ್ಲೂ ಅಂದ್ರೆ ಗಂಡ್ಮಕ್ಳಿಗಿಂತ ಚೆನ್ನಾಗಿ ಓದ್ತಾರೆ. ಆಮೇಲೆ ಜಾಸ್ತಿ ಡೆಡಿಕೇಶನ್ ಇಂದ ತುಂಬಾ ಕಮಿಟ್ಮೆಂಟ್ ಇರುತ್ತೆ. ಆಮೇಲೆ ಹೇಳಿದ್ದನ್ನ ಕೇಳ್ತಾರೆ, ಅರ್ಥ ಮಾಡ್ಕೊಂತಾರೆ. ಅವರು ತುಂಬಾ ಜವಾಬ್ದಾರಿಯಿಂದ ಇರ್ತಾರೆ. ಹಾಗಾಗಿ ಗಂಡ್ಮಕ್ಳಿಗಿಂತ ಜಾಸ್ತಿ ಜವಾಬ್ದಾರಿ ಇದೆ ಮತ್ತೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವರಿಗೆ.
ನೀವು PhD ಮಾಡಿದ್ರಲ್ಲ, ಡಾಕ್ಟರೇಟ್ ತಗೊಂಡಿದ್ರಲ್ಲ, ಅದು ಯಾವ ಸಬ್ಜೆಕ್ಟ್ ಅಲ್ಲಿ? ನಾನು ಬಯೋಮೆಡಿಕಲ್ ಸಿಗ್ನಲ್ ಪ್ರೊಸೆಸಿಂಗ್ ಅಂತ ಹೇಳಿ ಅದ್ರ ಮೇಲೆ PhD ಮಾಡಿದ್ದು ನಾನು. ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಕ್ಕಾಗ್ತದಾ? ಅದು ತುಂಬಾ ಟೆಕ್ನಿಕಲ್ ಆಗಿ ಅದ್ರೊಳಗಡೆ ಈಗ ಮಕ್ಕಳಿಗೆ ಅಥವಾ ಯಾರಿಗೆ ಮಾತಾಡಕ್ ಬರೋದಿಲ್ಲ, ಇನ್ನೂ ತುಂಬಾ ಸಣ್ಣ ವಯಸ್ಸಿನವರಿಗೆ ಕೆಲವು ಸತಿ ಅದು ಕಣ್ಣಿಂದ ದೃಷ್ಟಿ ಸ್ವಲ್ಪ ಅದು ಏನೋ ತೊಂದರೆ ಆಗಿದ್ರೆ ಅದು ಹೇಳಕ್ ಗೊತ್ತಾಗೋದಿಲ್ಲ. ಅದನ್ನ ಟೆಸ್ಟ್ ಮಾಡಕ್ಕೆ ಅಂದ್ರೆ ವಿಜುವಲ್ ಎವೋಕ್ ಪೊಟೆನ್ಷಿಯಲ್ ಟೆಸ್ಟ್ ಅಂತ ಹೇಳಿ VEP ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಆ ಟೆಸ್ಟ್ ನ ಅನಲೈಸ್ ಮಾಡಿ ಅದು ಏನಾದ್ರೂ ಪ್ರಾಬ್ಲಮ್ ಇದೆಯೋ ಇಲ್ವೋ ಯಾರಿಗೆ ಹೇಳ್ಕೊಳಕ್ ಆಗೋದಿಲ್ಲ, ಅಂದ್ರೆ ಕಣ್ಣಿಂದ ನನಗೆ ದೃಷ್ಟಿ ಕಾಣ್ತಿಲ್ಲ ಅಂತ ಈ ಮಕ್ಳಿಗೆಲ್ಲ ಹೇಳಕ್ ಬರಲ್ಲ. ಹಾಗಾಗಿ ಅದನ್ನ ಆ ಸಿಗ್ನಲ್ ಅನ್ನ ಅನಲೈಸ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ಲೋ ಅನ್ನೋದನ್ನ ಗೊತ್ತಾಗುತ್ತೆ. ಅದು ಅನಲೈಸ್ ಮಾಡಕ್ಕೆ ಯಾವ್ಯಾವ ತರ ಮೆಥಡ್ ಇದೆ, ಯಾವ್ದು ಬೆಟರ್ ಅನ್ನೋದನ್ನ ನನ್ನ PhD ವರ್ಕ್ ಅಲ್ಲಿ ನಾನು ನೋಡಿದ್ದೆ. ಈಗ ನೀವು ಅದನ್ನ ಓದಿ ಅದರಲ್ಲಿ ಪ್ರೊಫೆಷನ್ಸಿ ತಕೊಂಡು ಅದ್ರ ಬಗ್ಗೆ ನೀವು ಕಾಲೇಜ್ ಟೀಚ್ ಮಾಡ್ತಾ ಇದ್ದೀರಾ? ನಾನು ಓದಿರೋದನ್ನ ನಾನು PhD ವಿಷಯನೇನು ಟೀಚ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದು ಹೈಯರ್ ಲೆವೆಲ್. ನಾನು ಅಂದ್ರೆ ಪಾಠ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಅಂದ್ರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸಿಗೆ. ಆದ್ರೆ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಈ ತರ ಇರುತ್ತೆ, ಈ ತರ ಟೆಕ್ನಿಕ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೋದು. ಬಟ್ ಅದೇ ಟಾಪಿಕ್ ನ ಏನು ಅಲ್ಲಿ ಪಾಠ ಮಾಡ್ತಾ ಇಲ್ಲ, ಯಾಕಂದ್ರೆ ಅದು ಹೈಯರ್ ಲೆವೆಲ್ ಅದು ಟೆಕ್ನಿಕಲ್ ಸಬ್ಜೆಕ್ಟ್ ಅದು. ಹಾಗಾಗಿ ಅದನ್ನ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಿಲ್ಲ, ಬಟ್ ಅದನ್ನ ಆಗಾಗ ಏನಾದ್ರು ಅಪ್ಲಿಕೇಶನ್ಸ್ ಇದ್ರೆ ಅದನ್ನ ಮೆನ್ಷನ್ ಮಾಡ್ತೀನಿ, ಹೇಳ್ತೀನಿ. ಉಪಯೋಗ ಕೊನೆ ಅಂದ್ರೆ ನನ್ನ ತಿಳಿದ ಮಟ್ಟಿಗೆ ಅದು ಉಪಯೋಗಕ್ಕೆ ಬಂದಿದೆ ಅಂತಾನೆ ಆಯ್ತು. ಅಂದ್ರೆ ಉಪಯೋಗಕ್ಕೆ ಬಂದಿದೆ ಅಂದ್ರೆ ನಾವು ಮಾಡೋ ಮೆಥಡ್ಸ್ ಹಳೆಯ ಮೆಥಡ್ ಟ್ರೆಡಿಷನಲ್ ಮೆಥಡ್ ಗಿಂತ ಬೆಟರ್ ಇದೆ ಅಂತ ಹೇಳಿ ಅದಂತ ಕನ್ಕ್ಲೂಷನ್ ಬಂದಿದೆ. ವೆರಿ ಗುಡ್, ವೆರಿ ಗುಡ್. ಇತ್ತೀಚೆಗೆ MBA ಕೂಡ ಮಾಡಿದ್ರಿ, ಅದಕ್ಕೋಸ್ಕರ ಬಂದಿದ್ರಿ ಕಾನ್ವೊಕೇಶನ್ ಅಂತ ಕೇಳ್ಪಟ್ಟೆ. ಸೊ ಆ MBA ಮಾಡ್ಲಿಕ್ಕೆ ನಿಮ್ಗೆ ಯಾವ ತರ ಉತ್ತೇಜನ ಸಿಕ್ತು? ಅದಕ್ಕೆ ಅದು ಇಂಟ್ರೆಸ್ಟ್ ಹೇಗೆ ಬೆಳೀತು? MBA ನಮ್ಗೆ ಅಂದ್ರೆ ನಾನು ಓದಿರೋದು ಇಂಜಿನಿಯರಿಂಗ್, ಆದ್ರೆ ಇವಾಗ ಮಾಡಿರೋದು MBA. ಇದು ಪ್ಯೂರ್ಲಿ ಔಟ್ ಆಫ್ ಪ್ಯಾಷನ್. ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ, ಮತ್ತೆ ನಾವು ಎಲ್ಲದನ್ನ ನಮ್ಮ ಕೆಲಸದಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ಒಂದು ಕುತೂಹಲಕ್ಕೋಸ್ಕರ ನಾನು ಅದನ್ನ ಸಬ್ಜೆಕ್ಟ್ ಅನ್ನು ಓದಿದೆ. ಆಮೇಲೆ ನನಗೆ ಅದನ್ನ ಅಂದ್ರೆ ಮಾಡ್ಲೇಬೇಕು ಅಂತ ಏನಿರ್ಲಿಲ್ಲ, ಬಟ್ ಮಾಡ್ತೀನಿ ಅಂತಂದಾಗ ನಮ್ಮ ಮನೇಲಿ ಎಸ್ಪೆಷಲಿ ನನ್ನ ತಂಗಿ ಮತ್ತೆ ನನ್ನ ಮಗ ತುಂಬಾನೇ ಸಪೋರ್ಟ್ ಮಾಡಿದ್ರು ಮಾಡು ಅಂತ ಹೇಳಿ. ಎಲ್ಲ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಸಪೋರ್ಟ್ ಇಂದಾನೆ ನಾನು ಇವತ್ತು ಇದನ್ನ ಕಂಪ್ಲೀಟ್ ಮಾಡಕ್ಕಾಯ್ತು. ನನ್ನ ಅಂದ್ರೆ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಏನೇನು ಬೇಕಾಗತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ನಾನು ಯೂಸ್ ಮಾಡ್ಕೊಳ್ಬಹುದು, ನನಗೆ ಟೀಚಿಂಗ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ನಿಮ್ಮ ಕ್ವಾಲಿಫಿಕೇಶನ್ ಏನು? ಫಸ್ಟ್ BE ಮಾಡಿದ್ರಿ, ಆಮೇಲೆ M.Tech ಮಾಡಿದ್ರಿ, ಆಮೇಲೆ MBA ಮಾಡಿದ್ರಿ, ಆಮೇಲೆ PhD ಮಾಡಿದೆ. PhD ಡಾಕ್ಟರ್ ಆಗಿದ್ದೀರಾ, ಡಾಕ್ಟರೇಟ್ ತಗೊಂಡಿದ್ದೀರಾ, ಈಗ MBA ಮಾಡಿದ್ದೀರಾ. ಇನ್ ಮುಂದೆ ನೀವು ಏನು ಓದ್ಬೇಕು ಅಂತಿದ್ದೀರಾ? ಮುಂದೆ ಏನು ಸದ್ಯಕ್ಕೆ ಇನ್ನು ಏನು ಪ್ಲಾನ್ ಏನು ಇಲ್ಲ ಓದ್ಬೇಕು ಅಂತ ಹೇಳಿ. ಈಗ ಓದಿರೋದನ್ನ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇದ್ದೀನಿ, ಅಂದ್ರೆ ಯಾವ ತರ ಯೂಸ್ ಮಾಡೋದು ಅಂತ ಮಾಡೋದು. ಈಗ ನೀವು ಮೊನ್ನೆ ಒಂದು ಉದಾಹರಣೆ ತಗೊಂಡು ನಿಮ್ಮನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಬೇರೆ ಹೆಣ್ಮಕ್ಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಒಂದು ಸಂದೇಶ ಏನಾದ್ರು ಕೊಡ್ತಿದ್ಯಾ? ಸಂದೇಶ ಅಂತ ಏನಲ್ಲ, ಬಟ್ ಏನಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಓದ್ಬಹುದು, ಏನ್ ಬೇಕಾದ್ರೂ ಸಾಧಿಸಬಹುದು. ಅಂದ್ರೆ ಅದಕ್ಕೆ ಏಜ್ ಏನು ಲಿಮಿಟ್ ಅಲ್ಲ. ಆಮೇಲೆ ನಂಗೆ ಇದೇ ಫೀಲ್ಡ್ ಅಲ್ಲೇ ನೋಡ್ಬೇಕು ಅಂತ ಏನಿಲ್ಲ. ನಮ್ಗೆ ಇಂಟ್ರೆಸ್ಟ್ ಇರೋಂತ ಯಾವ ಫೀಲ್ಡ್ ಅಲ್ಲಿ ಬೇಕಾದ್ರೂ ನಾವು ಓದ್ಬಹುದು. ನಮ್ಮ ಆಸಕ್ತಿ, ನಮ್ಗೆ ಯಾವ್ದು ನಮ್ಮ ಪ್ಯಾಷನ್ ಏನಿದೆಯೋ ಅದನ್ನ ಕಂಟಿನ್ಯೂ ಮಾಡ್ಕೋಬಹುದು. ಬಹಳ ಖುಷಿ ಆಯ್ತು ಮೇಡಮ್. ನಾನು ಇದನ್ನ ಹೇಳ್ಬೇಕೋ ಬೇಡ ಗೊತ್ತಾಗೋದಿಲ್ಲ, ಆದ್ರೆ ನೀವು ಸಾಕಷ್ಟು ನೀವು ವಿದ್ಯೆ ಕಲ್ತಿದ್ದೀರಾ, ಮಾಡ್ಕೊಂಡಿದ್ದೀರಾ, ಬಹಳ ಕಷ್ಟಪಟ್ಟಿದ್ದೀರಾ. ಆದ್ರೆ ಒಂದು ಮಾತು ಹೇಳೋಕ್ಕಾದ್ರೆ ಹಿರಿಯನಾಗಿ ಹೇಳೋದಾದ್ರೆ ನಮ್ಮ ಅಪ್ಪ ನಮ್ಮ ತಂದೆ ನಮಗೆ ಎಲ್ಲ ಹೇಳ್ದಂಗೆ ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಗಾದೆ ಇದೆ, ಕೋಶ ಓದಬೇಕು ದೇಶ ಸುತ್ತಬೇಕು ಅಂತಿದೆ. ಈಗ ನೀವೇನಾದ್ರು ಅದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ? ಪ್ಲಾನ್ ಇದೆ, ಆದ್ರೆ ಕೆಲವೊಂದು ಪರ್ಸನಲ್ ಕನ್ಸ್ಟ್ರೈಂಟ್ಸ್ ಇರೋದ್ರಿಂದ ಮೇ ಬಿ ಅದು ಮಾಡಕ್ಕೆ ಕಷ್ಟ ಆಗ್ತಿದೆ. ಆದ್ರೆ ಫ್ಯೂಚರ್ ಅಲ್ಲಿ ಆತರ ಒಂದಷ್ಟು ಎಲ್ಲ ಕಡೆ ನೋಡ್ಬೇಕು ಅನ್ನೋ ಆಸೆ ಎರಡೂ ಇದೆ, ಮಾಡ್ಬೇಕು ಅಂತ ಇದೆ. ಯಾಕಂದ್ರೆ ನಾವು ಎಷ್ಟೇ ಓದ್ಲಿ ಏನೇ ಮಾಡ್ಲಿ, ನಾವು ದೇಶ ವಿದೇಶ ತಿರುಗಿದ್ರೆ ಅಲ್ಲಿ ಅದರಿಂದ ಪಡ್ಕೊಳ್ಳೋ ಒಂದು ಜ್ಞಾನ ಇದೆಯಲ್ಲ, ಅದನ್ನು ಅನುಭವ ಇದೆಯಲ್ಲ, ಅದು ವಿಶಿಷ್ಟವಾಗಿದೆ. ಯಾಕಂದ್ರೆ ನಾನೊಬ್ಬ ಪ್ರವಾಸಿಯಾಗಿದ್ದೆ, ದೇಶ ವಿದೇಶ ತಿರುಗಿದ್ದೀನಲ್ಲ, ಹಾಗಾಗಿ ನಾನು ಎಲ್ಲರಿಗೂ ಅದನ್ನ ಹೇಳ್ತಾ ಇರ್ತೀನಿ. ಸೊ ಮೇಡಮ್, ನೀವು ತುಂಬಾನೇ ಒಳ್ಳೆ ಒಂದು ವಿದ್ಯೆನಲ್ಲಿ ಗಳಿಸಿದ್ದೀರಾ, ಬಹಳ ಚೆನ್ನಾಗಿ ಎಲ್ಲರಿಗೂ ಇದೊಂದು
ನಿದರ್ಶನ ಇದು. ಒಂದು ಹೆಣ್ಮಗು ಯಾವ ಥರ ಓದಿ ಮುಂದೆ ಬರ್ಬೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ಕೂತ್ಕೊಂಡಿದ್ರೆ ಇವತ್ತು. ನೀವು ಬಂದಿದ್ದಕ್ಕೆ ಭಾಳ ನನಗೆ ಸಂತೋಷ ಆಯಿತು. ನಿಮಗೆ ದೇವ್ರು ಎಲ್ಲ ರೀತಿಲೂ ಒಳ್ಳೇದು ಮಾಡಲಿ, ನಿಮಗೆ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ನಿಮಗೆ ನನ್ನ ಒಂದು ನಮಸ್ಕಾರಗಳು. ಥ್ಯಾಂಕ್ ಯು.